ಪನ್ನಜ್ಜಿ. ನೋಡು ಮೆಡಲು ಸ್ವಿಮ್ಮಿಂಗ್ ನಲ್ಲಿ ನಂಗೆ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಚಿನ್ನು. ಇವತ್ತು ಎಲ್ಲರೂ ನನ್ನನ್ನ ಹೀರೋ ಹೀರೋ ಅಂತ ಹೊಗಳ್ತಾ ಇದ್ರು. ಮೇಷ್ಟ್ರು ವೆಲ್ ಡನ್ ಅಥರ್ವ ಅಂತ ಬೆನ್ ತಟ್ಟಿದ್ರು. ಅಪ್ಪಮ್ಮ ನನ್ನನ್ನು ಹೊಗಳಿ ಹೊಗಳಿ ಇಟ್ರು. ಇವನ್ ಫ್ರೆಂಡ್ಸು ಎಂತ ಕೆಲಸ ಮಾಡಿದೆ ನೀನು ಅಂತ ಇವನ್ ಬಗ್ಗೆ ಗರ್ವ ಪಟ್ರು. ನನ್ನ ಫ್ರೆಂಡು ರೇಸ್ನಲ್ಲಿ ಎಲ್ಲಾರ್ಕಿಂತ ಹಿಂದೆ ಉಳ್ಬಿಟ್ಟ. ಪೊನ್ನಜ್ಜಿ, ಚಿನ್ನು ಹೊಗಳಿಕೆಯಲ್ಲಿ ತೇಲಿ ತೇಲಿ ಹೋಗ್ತಾ ಇದ್ದಾನೆ. ಚಿನ್ನು, ನಿಂಗೆ ಮೆಡ್ಲ್ ಬಂತು, ಇದು ಬಹಳ ಬಹಳ ಸಂತೋಷದ ವಿಷಯ. ಆದರೆ ಹೊಗಳಿಕೆಯಲ್ಲಿ ತೇಲಿ ಹೋಗೋದಿದೆಯಲ್ಲ, ಇದು ಮಾತ್ರ ಸ್ವಲ್ಪ ಅಪಾಯಕಾರಿ ಪುಟ್ಟು. ಅಂದ್ರೆ ನಾ ಖುಷಿ ಪಡ್ಬಾರ್ದಾ ಪನ್ನಜ್ಜಿ? ನನ್ನ ಚಿನ್ನಾರಿ, ಖಂಡಿತ ಖುಷಿ ಪಡಬೇಕು. ಆದರೆ ಆ ಹೊಗಳಿಕೆಯನ್ನು ಅಂಟಿಸ್ಕೊಳ್ಬಾರ್ದು. ತಡಿ, ನಾನು ಹೀಗೆ ಹೇಳಿದರೆ ನಿನಗೆ ಅರ್ಥ ಆಗೋಲ್ಲ. ಅದಕ್ಕೆ ಒಂದು ಕಥೆನೇ ಹೇಳ್ತೀನಿ, ಹೊಗಳಿಕೆಗೆ ಪಕ್ಕಾದ ಪರಿಣಾಮ ಅಂತ. ಮಿಥಿಲಾ ನಗರದಲ್ಲಿ ಸುವರ್ಣ ಅನ್ನೋ ಒಬ್ಬ ಶಿಲ್ಪಿ ಇದ್ದ. ಅವನದ್ದು ಅದ್ಭುತ ಶಿಲ್ಪಕಲಾ ನೈಪುಣ್ಯವಾಗಿತ್ತು. ಎದುರಿನಲ್ಲಿ ಯಾರಾದರೂ ಬಂದು ನಿಂತರೆ ಅವರ ಪ್ರತಿರೂಪವನ್ನು ಕಲ್ಲಿನಲ್ಲಿ ತದ್ರೂಪ ಕಟೆದು ನಿಲ್ಲಿಸ್ಬಿಡ್ತಿದ್ದ. ನೋಡೋರಿಗೆ ಜೀವಂತ ವ್ಯಕ್ತಿ ಯಾರು, ಕಲ್ಲಿನ ಪ್ರತಿಮೆ ಯಾವುದು ಅನ್ನೋ ಸಂದೇಹ ಹುಟ್ಟಿಸ್ಬಿಡ್ತಿತ್ತು. ಅಬ್ಬಾ, ಇದೆಂಥ ಅಪೂರ್ವ ಕಲಾಕೃತಿ ಅಂತ ನೋಡುವವರು ತಮ್ಮ ಮೂಗಿನ ಮೇಲೆ ಬೆರಳು ಹಿಡೋ ಹಾಗೆ ಅವನ ಶಿಲ್ಪ ಕಲಾಕೃತಿ ಇರ್ತಿತ್ತು. ಹೀಗಿರಬೇಕಾದ್ರೆ ಒಂದಿನ ರಾತ್ರಿ ಅವನಿಗೊಂದು ಕನಸು ಬೀಳುತ್ತೆ. ಇನ್ನು 5-6 ದಿನಗಳಲ್ಲಿ ಅವನು ಮರಣವನ್ನು ಹೊಂದುತ್ತಾನೆ ಅಂತ ಕನಸಿನಲ್ಲಿ ಅವನಿಗೆ ಭಾಸವಾಗತ್ತೆ. ಸುವರ್ಣ ಕನಸಿನಿಂದ ಎಚ್ಚೆತ್ತವನೇ ಬೆಚ್ಚಿ ಬೀಳ್ತಾನೆ. ಇದೆಂಥ ಕನಸು? ಇನ್ನು 5-6 ದಿನಗಳಲ್ಲಿ ನನ್ನ ಸಾವೇ? ಛೆ, ಇರಲಿಕ್ಕಿಲ್ಲ. ಎಷ್ಟೇ ಆದರೂ ಇದು ಕನಸು, ಇದು ಸತ್ಯ ಆಗೋಕ್ಕೆ ಸಾಧ್ಯ ಇಲ್ಲ ಅಂತ ಆತ ತನಗೆ ತಾನೇ ಸಮಾಧಾನವನ್ನು ಮಾಡ್ಕೊಳ್ತಾನೆ. ಆದರೆ ಅವನಿಗೆ ಬೀಳೋ ಕನಸುಗಳೆಲ್ಲ ಸತ್ಯ ಆಗ್ತಾ ಇತ್ತು. ಅವನಿಗೆ ತುಂಬ ಚಿಂತೆ ಆಗುತ್ತೆ. ಅವನಿಗೆ ಇಷ್ಟು ಬೇಗ ಸಾಯೋಕ್ಕೆ ಇಷ್ಟ ಇರಲಿಲ್ಲ. ಸಾಯುವಂಥ ವಯಸ್ಸು ತನಗಿನ್ನೂ ಆಗಿಲ್ಲ. ನಾನು ಸಾಧಿಸೋದು ಇನ್ನೂ ಬೇಕಾದಷ್ಟಿದೆ, ಈಗೇನು ಮಾಡಲಿ ನಾನು ಅಂತ ಆತ ಬಹಳವಾಗಿ ಯೋಚಿಸ್ತಾನೆ. ಆಗ ಅವನಿಗೆ ತಟ್ಟಂತ ಒಂದು ಉಪಾಯ ಹೊಳೆಯುತ್ತೆ. ನಾನು ಅದ್ಭುತ ಶಿಲ್ಪಿ, ನನ್ನದೇ ಪಡಿ ಹಚ್ಚಿನ ಹಾಗೆ ಇರುವ ಹಲವಾರು ಮೂರ್ತಿಗಳನ್ನು ಕೆತ್ತಿ ನಡುವೆ ನಾನು ನಿಂತುಬಿಡ್ತೀನಿ. ನನ್ನಂತೆ ಇರೋ ಮೂರ್ತಿಗಳ ನಡುವೆ ನನ್ನನ್ನು ಹುಡುಕೋಕೆ ಯಮಧರ್ಮನಿಗೆ ಖಂಡಿತ ಸಾಧ್ಯ ಆಗೋದಿಲ್ಲ. ಆತ ತಪ್ಪಿ ತನ್ನ ಯಮಪಾಶವನ್ನು ಯಾವುದಾದ್ರೂ ಮೂರ್ತಿ ಮೇಲೆ ಹಾಕಿದರೆ ನಾನು ಬದುಕಿ ಉಳಿದ್ಬಿಡ್ತೀನಿ. ಇನ್ನೂ 10-6 ವರ್ಷ ನಾನು ನಿಶ್ಚಿಂತನಾಗಿ ಜೀವನ ಸಾಗಿಸ್ಬೋದು ಅಂತ ಆತ ಯೋಚನೆ ಮಾಡ್ತಾನೆ. ಅವನಿಗೆ ತನ್ನ ಉಪಾಯ ಸಫಲ ಆಗುತ್ತೆ ಅನ್ನೋ ಪೂರ್ಣ ವಿಶ್ವಾಸ ಹುಟ್ಟುತ್ತೆ. ಆತ ಕೂಡಲೇ 5-6 ತನ್ನ ಪಡಿ ಅಚ್ಚಿನಂತಿರುವ ಮೂರ್ತಿಗಳನ್ನು ಕೆತ್ತುಬಿಟ್ಟ. ಅವುಗಳನ್ನು ಸಾಲಾಗಿಟ್ಟು ಒಂದು ಸಲ ವೀಕ್ಷಣೆ ಮಾಡ್ತಾನೆ. ಅವನಿಗೆ ನೆಮ್ಮದಿ ಅನಿಸುತ್ತೆ. ಇವುಗಳ ಮಧ್ಯೆ ಯಮರಾಜ ತನ್ನನ್ನು ಖಂಡಿತ ಹುಡುಕೋಕೆ ಸಾಧ್ಯ ಇಲ್ಲ ಅಂತ ಆತ ನಿಶ್ಚಿಂತನಾಗ್ತಾನೆ. ವರೆವ್ವಾ, ಒಳ್ಳೆ ಉಪಾಯ ಸುವರ್ಣನದ್ದು. ಯಮಧರ್ಮನಿಗೂ ಪೇಚಾಟ ಆಯ್ತಾ ಆಮೇಲೆ? ಹೇಳ್ತೀನಿ ಕೇಳಿ. ಹೀಗಿರಬೇಕಾದ್ರೆ ಅವನ ಮರಣದ ದಿನ ಬಂದೇ ಬಿಡುತ್ತೆ. ಸುವರ್ಣ ತಾನು ಅಂದ್ಕೊಂಡ ಹಾಗೆ ತಾನು ಕಟ್ಟಿದ ಮೂರ್ತಿಗಳ ಮಧ್ಯೆ ಕಣ್ಣನ್ನು ಮಿಟುಕಿಸ್ದೆ ನಿಂತುಬಿಟ್ಟ. ಯಮರಾಜ ಕೋಣನ ಮೇಲೆ ಕೂತ್ಕೊಂಡು ಯಮಪಾಶ ಹಿಡಿದು ಸುವರ್ಣನ ಜೀವಹರಣಕ್ಕೆ ಅಂತ ಬರ್ತಾನೆ. ನೋಡ್ತಾನೆ 5-6 ಸುವರ್ಣರು ಎದುರು ನಿಂತುಬಿಟ್ಟಿದ್ದಾರೆ. ಅವನಿಗೆ ತುಂಬ ಗೊಂದಲವಾಗುತ್ತೆ. ಇದರಲ್ಲಿ ನಿಜವಾದ ಸುವರ್ಣ ಯಾರು ಅಂತ ಆತ ತುಂಬ ತಲೆ ಕೆಡಿಸ್ಕೊಳ್ತಾನೆ. ಏನು ಮಾಡಿದ್ರು, ಯಾವ ಕಡೆಯಿಂದ ನೋಡಿದ್ರು ಯಮರಾಜನಿಗೆ ನಿಜವಾದ ಸುವರ್ಣ ಯಾರು ಅಂತ ಕಂಡು ಹಿಡಿಯೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗೇನು ಮಾಡೋದು ಅನ್ನೋ ಸಂಕಷ್ಟಕ್ಕೆ ಯಮರಾಜ ಒಳಗಾಗ್ತಾನೆ. ತಪ್ಪಾಗಿ ಯಮಪಾಶ ಸುವರ್ಣನ ಬದಲು ಬೇರೆಯವ್ರ ಮೇಲೆ ಬಿದ್ದರೆ
ನನ್ನಿಂದ ಪ್ರಕೃತಿ ಧರ್ಮಕ್ಕೆ ಚ್ಯುತಿ ಉಂಟಾಗುತ್ತಲ್ಲ, ಮತ್ತೆ ನಾನು ಯಮಪಾಶ ಬೀಸೋ ಹಾಗೆ ಇಲ್ವಲ್ಲ ಅಂತ ಆತ ತುಂಬ ಚಿಂತೆಗೊಳಗಾಗ್ತಾನೆ. ಆಗ ಅವನಿಗೆ ಒಂದು ಉಪಾಯ ಹೊಳೆಯುತ್ತೆ. ಹೊಗಳಿಕೆಗೆ ಈ ಮನುಷ್ಯರು ಬಹಳ ಪಕ್ಕಾಗ್ತಾರೆ, ಬೇಗ ಉಬ್ಬಿ ಬಿಡ್ತಾರೆ. ನಾನೀಗ ಈ ತಂತ್ರವನ್ನೇ ಬಳಸಿ ನಿಜವಾದ ಸುವರ್ಣ ಯಾರು ಅಂತ ಕಂಡುಹಿಡಿಬೇಕು ಅಂತ ನಿರ್ಧಾರ ಮಾಡ್ತಾನೆ. ಯಮರಾಜ, ಅಬ್ಬ, ಇದೆಂಥ ಅಪರೂಪದ ಕಲಾ ನೈಪುಣ್ಯತೆ! ಎಲ್ಲವೂ ಎಷ್ಟು ಸಜೀವವಾಗಿ ಜೀವಂತವಾಗಿದೆ. ಇದನ್ನು ಕೆತ್ತಿದ ವ್ಯಕ್ತಿ ಎಂತಹ ಕಲಾವಿದನಿರಬೇಕು. ಬ್ರಹ್ಮನ ಸೃಷ್ಟಿಯನ್ನೇ ಸರಿಗಟ್ಟಿಸುವ ಹಾಗೆ ಇದನ್ನು ರಚಿಸಿಬಿಟ್ಟಿದ್ದಾನಲ್ಲ. ಇದನ್ನು ಕೆತ್ತಿದ ಶಿಲ್ಪಿ ಯಾರಿರಬಹುದು? ಅವನೇನಾದರೂ ನನ್ನೆದುರಿಗೆ ಬಂದಿದ್ದರೆ ಪ್ರಶಂಸೆಯ ಸುರಿಮಳೆಯನ್ನು ಹರಿಸಿಬಿಡ್ತಾ ಇದ್ದೆ. ಅವನಿಗೆ ಪುರಸ್ಕಾರ ನೀಡಿ ಗೌರವಿಸ್ತಾ ಇದ್ದೆ. ಅಂಬಾರಿಯಲ್ಲಿ ಕುಳ್ಳಿರಿಸಿ ಮೆರವಣಿಗೆ ಮಾಡ್ತಾ ಇದ್ದೆ. ಯಾರವನು? ಎಲ್ಲಿದ್ದಾನೆ? ಕಾಣಿಸ್ತಾನೇ ಇಲ್ವಲ್ಲ ಅಂತ ಹೇಳಿದಾಗ ಹೊಗಳಿಕೆಗೆ ಪಕ್ಕಾದ ಸುವರ್ಣ ಎಲ್ಲವನ್ನ ಮರೆತು ಒಬ್ಬಿಬಿಟ್ಟ. ನಾನು ಇಲ್ಲಿದ್ದೀನಿ ಅಂತ ಮುಂದೆ ಬಂದ. ಅದೇ ಕ್ಷಣಕ್ಕಾಗಿ ಕಾಯ್ತಾ ಇದ್ದ ಯಮಧರ್ಮ ತನ್ನ ಪಾಶವನ್ನು ಸುವರ್ಣನ ಕತ್ತಿಗೆ ಎಸ್ತು ಬಿಗಿದುಬಿಟ್ಟ. ಹೀಗೆ ಸುವರ್ಣ ಹೊಗಳಿಕೆಗೆ ಉಬ್ಬಿ ಮೈಮರೆತಾಗ ಅವನ ಉಪಾಯ ನೀರ್ಪಾಲಾಗಿ ಬಿಡುತ್ತೆ. ಆತ ತನ್ನ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾನೆ. ಅದೇನು ಎಲ್ಲರೂ ಸುಮ್ಮನಾಗ್ಬಿಟ್ರಲ್ಲ? ಅಯ್ಯೋ, ಹೀಗಾಯ್ತಲ್ಲ ಅಂತ ಬೇಜಾರಾಯ್ತಾ? ಇದನ್ನ ಪನ್ನಜ್ಜಿ ಹೇಳಿದ್ದು ಹೊಗಳಿಕೆಯಲ್ಲಿ ನಮ್ಮನ್ನ ನಾವು ಮರಿಬಾರ್ದು ಅಂತ. ಹೌದು ಮಕ್ಕಳೇ, ಅದಕ್ಕೆ ಸ್ತುತಿ ನಿಂದೆ ಎರಡಕ್ಕೂ ನಾವು ಸಮಚಿತ್ತರಾಗಿರಬೇಕು. ಹೊಗಳಿಕೆ ಸಿಕ್ಕಾಗ ಮೇಲೇರಬಾರ್ದು, ತೆಗಳಿಕೆಯಿಂದ ಜನ ತುಳಿದಾಗ ಕುಗ್ಲೂಬಾರ್ದು. ಅದಿರಲಿ ಚಿನ್ನೋ, ನಾನು ಯಾಕೆ ಹೀಗೆ ಹೇಳಿದೆ ಅಂತ ತಿಳಿತಾ? ತಿಳಿತು ಪನ್ನಜ್ಜಿ, ಖುಷಿ ಪಡ್ಬೇಕು, ಆದ್ರೆ ಮೈ ಮರಿಬಾರ್ದು ಅಲ್ವಾ? ಹೌದು ಹೌದು ನನ್ಕಂದು. ಸರಿಯಾಗಿ ಅರ್ಥ ಮಾಡಿಕೊಂಡೆ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.